ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಶನಿವಾರ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಇವತ್ತು 8:30 9:00 ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಕಾರ್ಯಕ್ರಮದ 4 ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಒಂದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ಮುಂದೆ ಕುತ್ಕೊಂಡು ಮಾತಾಡಬೇಡಿ. ಅಕಸ್ಮಾತ್ ಟಿ ವಿ ಮುಂದೆ ಕುತ್ಕೊಂಡು ಮಾತಾಡಬೇಕು ಅಂತ ಇದ್ದರೆ ಟಿ ವಿನ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತಾಡಿ. ಎರಡನೇದು, ಯಾರು ಕಾಲ್ ಕನೆಕ್ಟ್ ಆಗ್ತದೋ ಅವರೇ ಮಾತಾಡೋದು ಒಳ್ಳೆಯದು. ಯಾರೋ ಕಾಲ್ ಕನೆಕ್ಟ್ ಮಾಡ್ತಾರೆ, ಇನ್ನೆಲ್ಲೋ ತೊಗೊಂಡೋಗಿ ಕೊಡೋಷ್ಟರಲ್ಲಿ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ, ಕನೆಕ್ಷನ್ ನೆಟ್ವರ್ಕಿಂದ ಹೊರಗೆ ಬಂದುಬಿಡ್ತೀರಾ. ಮೂರನೇದು, ಏನು ಕೇಳಬೇಕು ಅದು ಭಾಳ ಸಿಂಪಲಾಗಿ ಕೇಳಿ, ತುಂಬ ಉದ್ದಾಗಿ ಮಾತಾಡೋದು ಬೇಡ, ಬೇರೆಯವ್ರಿಗೂ ಅವಕಾಶ ಸಿಗಲಿ ಅಂತ. ನಾಲ್ಕನೇದು, ನಿಂತ್ಕೊಂಡು ಎಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಆಯಿತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ಇಲ್ಲಿ ಕನೆಕ್ಟ್ ಆಯ್ತು ಅಲ್ಲೋಗೋಷ್ಟೊಳಗೆ ಲೈನ್ ಡಿಸ್ಕನೆಕ್ಟ್ ಆಗಿಬಿಡ್ತದೆ, ಕನೆಕ್ಷನ್ನು ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗ್ತದೆ. ಅದರಿಂದ ನನ್ನ ಪ್ರಕಾರ ನೀವು ಮಾತಾಡೋರು ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ, ಮತ್ತು ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡಿ. ಮೊಬೈಲಲ್ಲಿ ಕನೆಕ್ಟ್ ಆದರೆ ಸ್ಪೀಕರ್ ಆನ್ ಮಾಡಿದ್ರೆ ಎಕೋ ಬರುತ್ತೆ, ನನಗೆ ಕೇಳೋಕ್ಕಾಗಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ಸ್ಪೀಕರ್ನ ಆನ್ ಮಾಡಬೇಡಿ ನಿಮ್ಮ ಮೊಬೈಲಲ್ಲಿ. ಸೊ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ನಮ್ದೊಂದು 3 ಪ್ರಶ್ನೆ ಜಾಸ್ತಿ ಮಾತಾಡಲ್ಲ ಗುರುಗಳೇ. ಹೇಳಿ. ಏನಂದ್ರೆ, ಒಂದು ಬೆಳೆ ಹಾಕಿದ್ರೆ, ಏನಾದ್ರೂ ಬೆಳೆ ಹಾಕಿದ್ರೆ ಅದ್ ಬೆಳೆ ಬರೋಷ್ಟ್ರೊಳಗಡೆ ಕೈಗೆ ಬೆಳೆ ಸಿಕ್ಕಲ್ಲ. ಇನ್ನೊಂದು ಸಮಸ್ಯೆ ಏನಂದ್ರೆ, ನಾವು ಒಂದು ಕಡೆ ಮನೆ ಶಿಫ್ಟ್ ಮಾಡಿದ್ದೀರಿ, ಆ ಮನೆಯಲ್ಲಿ ಹೆಂಡತಿ ಗಂಡ ಜಗಳ ಸ್ಟಾರ್ಟ್ ಆದ್ರೆ ಮಕ್ಳು ಸ್ಟಾರ್ಟ್ ಮಾಡ್ತಾರೆ ಜಗಳ. ಆಮೇಲೆ ಇನ್ನೊಂದು ಸಮಸ್ಯೆ ಗುರುಗಳೇ, ಸೈಟ್ ನಮ್ ತಂಗಿ ಹೊಡೆದು ಸೈಟು ಯಾರು ತಗೊಂಡೋಗ್ ಬರ್ತಾರೆ, ಅಡ್ವಾನ್ಸ್ ಕೊಡ್ತಾರೆ, ಮತ್ತೆ ಬಂದು ಆ ಸೈಟ್ ನೋಡೋದಲ್ಲ ಗುರುಗಳೇ. ಸೈಟು ತುಂಬಾ ವರ್ಷದಿಂದ ಸೇಲ್ ಮಾಡ್ಬೇಕಂತಾನವ್ರೆ, ಮತ್ತೆ ಕುಲದೇವ್ರಿಗೆ ಹೋಗಿ ಪೂಜೆ ಎಲ್ಲ ಪುನಸ್ಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು ಬಂದು ಅಡ್ವಾನ್ಸ್ ಕೊಡ್ತಾರೆ, ಮತ್ತೆ ಅದ್ ಬಂದು ತಿರುಗಿ ನೋಡಲ್ಲ ಗುರುಗಳೇ. ಇನ್ನೊಂದು ಗುರುಗಳೇ, ನಮ್ಮ ಮಗನಿಗೆ ತಲೆ ಹಿಂದ್ಗಡೆ ಸ್ವಲ್ಪ ಕೂದ್ಲು ತಿಂತಾನೆ ಇದೆ ಗುರುಗಳೇ. ಕೂದ್ಲು ತಿಂತಾ ಇದೆ ಗುರುಗಳೇ, ಒಂದೇ ಕೂದ್ಲಿಲ್ಲ ಅಷ್ಟುಂಬ್ಲ. ಅದೊಂದ್ಸಲ ನೀವು ಡಾಕ್ಟರ್ ತೋರಿಸಿಲ್ಲ? ಇಲ್ಲ ಗುರುಗಳೇ, ಈಗ ಅವನಿಗೆ ಸ್ವಲ್ಪ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಗುರುಗಳೇ. ಈಗ ಒಂದು 3 months ಆಯ್ತು ಅವನಿಗೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ, ಈ ತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅಗ್ನಿಹೋತ್ರ ಭಸ್ಮ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಯಾವ್ದಾದ್ರು ಕೊಬ್ಬರಿ ಎಣ್ಣೆ ನಾವು ತಗೊಳ್ಳಿ, ಇಲ್ಲ ಹರಳೆಣ್ಣೆ ತಗೊಳ್ಳಿ. ಎಲ್ಲಿ ಜಾಗದ ಕೂದಲೆಲ್ಲ ಹೋಗಿ ಅದು ಹುಳ ತಿಂತಿದ್ದ ಆ ಜಾಗಕ್ಕೆ ಹಚ್ಚಿ, ಅಗ್ನಿಹೋತ್ರಿ ಭಸ್ಮ. ಎರಡನೇದು, ನಿಮ್ಮ ತಂಗಿ ಸೈಟು ಏನು ಮಾಡಬೇಕು, ಮಾರಾಟ ಮಾಡಬೇಕು ಅಂತಿದ್ರಲ್ಲ, ಅದು ಭೂವರ ಸ್ವಾಮಿದು ಒಂದು ಮಂತ್ರ ಹೇಳಿ ನಾನು ಎಪಿಸೋಡ್ ಮಾಡಿದ್ದೀನಿ, ಅದು ನೋಡೋಕ್ಕೆ ಹೇಳಿ. ಮನೇಲಿ ಗಲಾಟೆ, ಗಂಡ ಹೆಂಡ್ತಿ ಮತ್ತು ಮಕ್ಳು ಗಲಾಟೆ ಅಂತ ಏನಂದರೆ, ಅಲ್ಲಿ ಹಸು ಕರು ಕರೆದು ಪಾತ್ ಪೂಜೆ ಮಾಡಿ ಹುಣ್ಮೆ ದಿವಸ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ 3 ಮಿಕ್ಸ್ ಮಾಡಿಬಿಟ್ಟು ತಾಯಿ ಮಗು ಅಂದರೆ ಹಸು ಕರುಗೂ ಕೊಡಿ. ಬೆಳೆ ಬರುತ್ತೆ, ಕೊನೆಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ ಅಂತಂದರೆ, ನೀವು ನಿಮ್ಮ ಕುಲದೇವ್ರ ಹತ್ರ ಹೋಗ್ಬಿಟ್ಟು ಒಂದು ಸಲ ಹೆಣ್ಣುದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಬೆಳೆ ಹಾಕಿ, ಈಗ ಭತ್ತ ಬೆಳಿತೀರಾ ಇಲ್ಲ ಕಬ್ಬು ಬೆಳಿತೀರಾ ಅಂತ ಇಟ್ಕೊಳ್ಳಿ. ಹಾಕಿದ ತಕ್ಷಣ ಇದರಲ್ಲಿ ಒಳ್ಳೆಯ ಲಾಭ ಬರಲಿ, ಬಂದದಲ್ಲಿ ಹಿಂಗೇನೋ ಒಂದು ಸಣ್ಣದೊಂದು ಸೇವೆ ಮಾಡ್ತೀನಿ ಅಂತ ಅರ್ಕೆ ಕಟ್ಕೊಳ್ಳಿ, ಭೂದೇವಿ ಆಶೀರ್ವಾದ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನೀವು ಟಿ ವಿ ವಾಲಿ ಮ್ಯೂಟ್ ಮಾಡಿ. ಮಾಡೇನಿ ಸರ್. ಯಾವರು? ರಾಣಿಬೆನ್ನೂರು. ರಾಣಿಬೆನ್ನೂರು. ಹೇಳಿ. ನಮ್ಮ ಹೆಸರು ಸಿದ್ಧಲಿಂಗ ಸ್ವಾಮಿ ಅಂತ. ಹೇಳಿ ಸಿದ್ಧಲಿಂಗ ಸ್ವಾಮಿ ಅವರೇ. ನಮ್ದು ಮದುವೆ ಆಗ್ತಾ ಇಲ್ಲ, ಎಷ್ಟೋ ಪ್ರಯತ್ನ ಪಟ್ಟರು, 5 ವರ್ಷ ಆಯ್ತು. ಎಷ್ಟು ಏಜ್ ನಿಮಗೆ? ಈಗ 42. 42? ಇಷ್ಟು ವರ್ಷ ಆಗಿದೆ, ಯಾಕೆ ಇನ್ಮೇಲೆ ಯಾರು ನೀವು ಜವಾಬ್ದಾರಿ ತೊಗೊಂಡು ಮದುವೆ ಮಾಡಿಸೋರು ಇಲ್ವಾ? ಇಲ್ಲ, ನಮ್ಮ ತಾಯಿಯರು, ನಮ್ಮ 3 ಸಿಸ್ಟರ್ಸು, ಅವರು 3 ಮದುವೆ ಆಗಿದ್ಮೇಲೆ ನಾ ಮಾಡ್ಬೇಕಂತ ಮಾಡಿದೆ. ಅದಕ್ಕೆ ಆಗ್ತಾ ಇಲ್ಲ. ಗುರುಬಲ ಇಲ್ಲ ಅನ್ಸುತ್ತೆ. ನೀವು ರಾಣಿ ಮಿಥುನ ರಾಶಿ, ಈಗ ಗುರುಬಲ ಇದೆ. ನೀವು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಎಷ್ಟು ವಯಸ್ಸಿದೆ ಅಷ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು 42 ಹೇಳಿದ್ದು ನೀವು, 48 ದಿವಸ ಬಿಡದೆ ಮಾಡಿ
ಮದುವೆಗೆ ನಿಮಗೆ ಬಲ ಬರ್ತದೆ, ಗುರುಬಲ. ಮತ್ತು ಸರ್ಪದೋಷ ಇದೆಯೇನೋ ಅಂತ, ಸ್ತ್ರೀ ಶಾಪ ಸರ್ಪದೋಷ ಇದ್ದರೆ ಎಷ್ಟು ಎಳೆದಿದೆ. 30 ದಾಟ್ತು ಅಂದರೆ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗಾಗಲಿ ದೋಷ ಇರ್ತದೆ. ನೀವು ಒಂದ್ಸಲ ಶಿರ್ಡಿ ಬಾಬನ ಸೇವೆ ಮಾಡಿ ರಾಣಿಬೆನ್ನೂರಲ್ಲಿ. ಮತ್ತು ನೀವು ಸಾಧ್ಯವಾದಷ್ಟು ಒಂದ್ಸಲ ಕುಕ್ಕೆಗೆ ಹೋಗ್ಬಿಟ್ಟು ಬನ್ನಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮೊದಲು ಗುರು ಸೇವೆ ಮಾಡಿ, ಆಮೇಲೆ ದೈವ ಸೇವೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ಬೇಗ ಒಳ್ಳೆ ಹೆಣ್ಣು ಸಿಗಲಿ, ಬೇಗ ಮದುವೆ ಆಗಲಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಹೇಳಿ ಅಮ್ಮ, ಹಲೋ ಮಾತಾಡಿ. ಗುರುಜಿ, ನನ್ಗೆ ಬೇರೆ ಏನು ಬೇಡ, ನಿಮ್ದು ಒಂದು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು. ನನ್ ಭಾಳ ಆಶೀರ್ವಾದ ಬೇಕಾಗಿತ್ತು. ನಾನು ತುಂಬಾ ಫಾಲೋವರು, ತುಂಬಾ ವರ್ಷದಿಂದ ಫೋನ್ ಮಾಡ್ತಾ ಇದ್ದೀನಿ, ಅದು ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಏನು ಸಮಸ್ಯೆ ಅಂತ? ಸಮಸ್ಯೆ ಏನಿಲ್ಲ, ನಾನು ನಿಮ್ಗೆ ಒಂದು ಪಾದ ನಮಸ್ಕಾರ ಬೇಕಾಗಿತ್ತು, ಒಂದು ಅಪಾಯಿಂಟ್ಮೆಂಟ್ ಬೇಕಷ್ಟೇ ನಮ್ಗೆ. ಆಯ್ತಮ್ಮ. ಈ ಮಂತು ಸ್ವಲ್ಪ ಕಷ್ಟ. ನಾನು ಔಟ್ ಆಫ್ ಸ್ಟೇಷನೆಲ್ಲ ಹೋಗ್ತಾ ಇದ್ದೀನಿ, ಮತ್ತು ಬೇರೆ ಕಂಟ್ರಿಗೆಲ್ಲ ಹೋಗ್ತಾ ಇದ್ದೀನಿ ನಾನು. ಮತ್ತು ಈ ತಿಂಗಳಲ್ಲಿ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದೆ. ಜರ್ಮನಿ, ನೆದರ್ಲ್ಯಾಂಡು ಮತ್ತು ರೋಮ್ ಈ ಕಡೆಗೆಲ್ಲ ಹೋಗ್ಬಿಟ್ಟು ಮೊನ್ನೆ ಬಂದೆ. ಈ ಮಂತ್ ಸಿಗಲ್ಲ. ದಯವಿಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಷ್ಟೇ. ಅದೇ ನೆಕ್ಸ್ಟ್ ಮಂತು ಮೀಟ್ ಮಾಡೋಣ. ಭಾಳ ಸಂತೋಷಮ್ಮ, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಾವು ಸ್ವಾಮಿಗಳ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಿಮ್ಮ. ಯಾವೂರಿಂದ ಮಾತಾಡ್ತಿದ್ದೀರಿ? ನಾವಿಲ್ಲೇ ತುಮಕೂರಿಂದ. ಹೇಳಿ ಅಮ್ಮ. ಅದೇ ನಾವು ಒಂದು ಏನೋ ಕೇಳ್ಬೇಕಾಯ್ತು ಸ್ವಾಮಿಗಳನ್ನ. ಮಾತಾಡ್ತಾ ಇದ್ದೀನಿ, ನಾನೇ ಮಾತಾಡ್ತಾ ಇದ್ದೀನಿ. ಮಾತಾಡಿ, ಹೇಳಿ. ಅದೇ ಏನೋ ಸ್ವಲ್ಪ ಕೇಳ್ಬೇಕಾಯ್ತು. ಹೇಳಿ ಅಮ್ಮ, ಮಾತಾಡ್ತಾ ಇದ್ದೀನಿ ನಾನೇನೆ. ಹೌದ್ರಾ? ಹೇಳಿ. ಯಾವ್ದೋ ಒಂದು ಕೋರ್ಟಿನ ಬಗ್ಗೆ ಕೇಳ್ಬೇಕಾಯ್ತು. ನಾವು ಹೋಗಿರೋ ಕೆಲ್ಸದಲ್ಲಿ ಆಗುತ್ತಾ ಇಲ್ವಾ ಅಂತ ಕೇಳ್ಬೇಕಾಯ್ತು ಸರ್. ನಾವು ಏನ್ ಕೋರ್ಟು, ಏನ್ ವಿಷಯದಲ್ಲಿ ಕೋರ್ಟ್ ಹೋಗಿದ್ದೀರಿ? ಅದು ಯಾವ್ದೋ ಒಂದ್ ಸ್ವಲ್ಪ ಜಮೀನು ನಮ್ದು ಸೈನ್ ಮಾಡಿರ್ಲಿಲ್ಲ, ಮಾರ್ಬಿಟ್ಟಿದ್ವು, ಅದು ಕೇಸ್ ಹಾಕಿದ್ವು. ಅದು ಮುಂದೆ ಹೋದ್ರೆ ನಡೀತಾ ಆಗುತ್ತಾ ಇಲ್ವಾ ಅಂತ ಕೇಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾರ ಹೆಸರು ಕೇಸ್ ಹಾಕಿದ್ದಾರೆ ಅವರು ಹೋಗಿ ಅಲ್ಲಿ ದೇವ್ರಿಗೆ ಒಂದು ತುಪ್ಪದ ದೀಪ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಪ್ರತಿ ಮಂಗಳವಾರ 7 ಇಲ್ಲ 11 ಇಲ್ಲ 21 ವಾರ, 7 ವಾರ 11 ವಾರ 21 ವಾರ. ಭೂಮಿ ವಿಚಾರದಲ್ಲಿ ಕೇಸ್ ಇರೋದ್ರಿಂದ ಮಂಗಳ ಗ್ರಹ, ಭೂಮಿಗೆ ಅಧಿಪತಿ ಮಂಗಳ ಗ್ರಹ. ನೀವು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಪ್ರಾರ್ಥನೆ ಮಾಡ್ಕೊಂಬನ್ನಿ, ಪ್ರದಕ್ಷಿಣೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ, ನಿಮ್ಗೆ ಖಂಡಿತ ಜಯ ಆಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಅಂತ ಹೇಳಬೇಕು ದಯವಿಟ್ಟು. ಮತ್ತು ಈ ಕಾಲ್ ತೊಗೊಂಡ್ಮೇಲೆ ಡೈರೆಕ್ಟ್ ನಾನೇ ಮಾತಾಡೋದ್ರಿಂದ ಗುರುಜಿ ಹತ್ರ ಮಾತಾಡಬೇಕು ಹಂಗೆ ಹೀಗಂತೆಲ್ಲ ಬಂದು ಡೈರೆಕ್ಟಾಗಿ ನೀವು ಕಾಲ್ ಸಿಕ್ಕಿದ ತಕ್ಷಣ ನಾನು ಇಂಥವ್ರನ್ನವರು ಇದಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾನು ಆನ್ಸರ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿ ಅಮ್ಮ. ಅಲ್ಲ ಸರ್, ನಮ್ಮ ಹುಡುಗ ರೀಸೆಂಟ್ ಅಲ್ಲಿ 4 ತಿಂಗಳಾಯ್ತು ತೀರ್ಕೊಂಡ, ಸೂಸೈಡ್ ಮಾಡ್ಕೊಂಡು. ಅದಕ್ಕೆ ಯಾರ್ಯಾರೋ ಮನೆದು ದೋಷ ಇದೆ, ಹಂಗೆ ಹಿಂಗೆ ಮನೆ ಬಿಡ್ಬೇಕು ಅಂತಾರ್ರಿ. ಆದ್ರೆ ಮನೆ ಬಿಟ್ಟು ಎಲ್ಲಿ ಹೋಗೋಣ ಅಂತ ನನಗೂ ಯಾಕೋ ಆರೋಗ್ಯ ಸಮಸ್ಯೆ. ಎಲ್ಲಾರ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಹೋಗ್ಬೇಕು ಅಂತ ಅಲ್ಲಿ ಇಲ್ಲಿ ಕೇಳ್ಕೊಂಬರ್ತೀನಿ. ಮತ್ತಲ್ಲೇ ಮಾರನೇ ದಿವಸದಿಂದ ಹುಷಾರಿಲ್ದಂಗ ಆಗೋದು, ಹೋಗಕ್ಕೆ ಮನ್ಸು ಬರಲ್ಲ. ಏನಕ್ಕೆ ಸತ್ತ ಮಗ? ಯಾವ ಕಾರಣಕ್ಕೆ ಸತ್ತ? ಯಾಕೆ ನೇಣು ಹಾಕೊಂಡು ಸತ್ತ? ಗೊತ್ತಿಲ್ಲ ಸಮರೆ. ಏನು ಡೆತ್ ನೋಟು ಬರ್ದಿಟ್ಟಿದ್ದಿಲ್ಲ, ಏನಿಲ್ಲ. ನಾನು ನನ್ನ ತಾಯಿನು ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತಂದು ಹೇಳಿ ಕಳಿಸಿ ಒಳಮುಖ ಬೋಲ್ಟ್ ಹಾಕೊಂಡು ಮಾಡ್ಕೊಂಡಿದ್ದೇನ್ರಿ. ಎಷ್ಟು ಏಜು? 32. ಮೊನ್ನೆ ನವೆಂಬರಿಗೆ 31 ಕಂಪ್ಲೀಟ್ ಆಗಿ 32ನ ಬಿದ್ದಿತ್ರಿ. ಇದೇ ಜನವರಿ 27ಕ್ಕೆ ತೀರ್ಕೊಂಡ. ಮದ್ವೆ ಮಾಡ್ಕೊಂಡಿದ್ದ? ಇಲ್ಲ ಸಮರೆ, ಮದ್ವೆ ಆಗಿದ್ದಿಲ್ಲ. ಓಕೆ ನೋಡಮ್ಮ, ಮನೆ ಬಿಡ್ಬೇಕಾದ್ರೆ ಯಾವ ಟೈಮಲ್ಲಿ ಸತ್ತಿದ್ದಾನೆ ಅಂತ ನೋಡಬೇಕು. ಆ ಸತ್ತ ಸಮಯ ಏನಾದ್ರು ರಾಹುಕಾಲ, ಯಮಗಂಡ ಕಾಲ, ನಕ್ಷತ್ರ ಚೆನ್ನಾಗೆಲ್ಲ ಮನೆ ಬಿಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಗೆ ನವಗ್ರಹ ಶಾಂತಿ ಪೂಜೆ ಮಾಡ್ಸಿದ್ವಿ ಮನೆಯಲ್ಲೇನೆಯ. ಹಸು ಕರು ಕರೆದು ಪೂಜೆ ಮಾಡಿಬಿಡಿ. ಮನೆ ಒಳಗೆ ಹಸು ಮತ್ತು ಕರು ಕರ್ಕೊಂಬಂದು ಪೂಜೆ ಮಾಡಿಬಿಟ್ಟು ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಹಿಟ್ಟು, ಬೆಲ್ಲದ ಪುಡಿ ಮಾಡಿಬಿಟ್ಟು ತುಪ್ಪದ ಜೊತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಾಯಿ ಮಗುಗೂ ತಿನ್ನಿಸ್ಬಿಡಿ. ಎಂಥ ದೋಷ ಇದ್ರೂ ನಿವಾರಣೆ. ನೀವು ಮನೆ ಬಿಡೋವಂಥ ಅವಶ್ಯಕತೆ ಏನಿಲ್ಲ. ಇದು ಮಾಡಿ ಇಮಿಡಿಯೇಟಾಗಿ ಖಂಡಿತ ಒಳ್ಳೇದಾಗತ್ತೆ. ಹಲೋ ಸರ್, ನಮಸ್ಕಾರ ಸ್ವಾಮಿ.
ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿಯಿಂದ ಮಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ ಹೇಳಿ ಅಮ್ಮ. ನಮ್ ಚಿಕ್ಕಪ್ಪನ ಮಗಳು ನಮ್ಮ ಗುತ್ತಿಗೆ ಕೊಟ್ಟಿದ್ವಿ ಹೊಲನ. ಅವಳ ಮಕ್ಳ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕೋರ್ಟ್ಗೆ ಹಾಕಿದೀವಿ. ಇದು ಏನ್ ಮಾಡ್ಬೇಕು ಸ್ವಾಮಿ? 5 ವರ್ಷ ಆಗಿದೆ ಕೋರ್ಟ್ಗೆ ಹಾಕಿ. ಅಲ್ಲ, ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಟ್ರ ಅಮ್ಮನಿಗೆ? ಇಲ್ಲ ಇಲ್ಲ ಸ್ವಾಮಿ, ಅವಳೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದೆಂಗ ಆಗತ್ತಮ್ಮ? ಅದೆಂಗ್ ಮಾಡ್ಬೋದು? ನಮ್ಮ ಅಜ್ಜಿ ಹೆಸರಿಗಿತ್ತು ಅದು. ನಮ್ಮ ಅಜ್ಜಿಗೆ ಯಾರಿಲ್ಲ, ನಾನು ಒಬ್ಳೆ ಇರೋದು ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಎಕರೆ ಜಮೀನು? 5.5 ಎಕರೆ ಇದೆ. ನಮ್ಗರ್ಧ ಅವ್ರಿಗರ್ಧ ಅಂತ ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ರು. ಅಜ್ಜಿನ ತಾಯಿನ ತಂದೆ ತಾಯಿನ? ತಂದೆ ತಾಯಿ. ಓಕೆ. ಗಂಡ್ಮಕ್ಳು ಮಕ್ಕಳು ನಾವು. ಈ ತರ ಮಾಡಿದಾಳೆ. ಅದಕ್ಕೆ ಇದು ಆಗಕ್ಕೆ ಏನ್ ಮಾಡ್ಬೇಕು? ನಿಮ್ ಸ್ವಂತ ತಂಗಿನಾ? ಇಲ್ಲ, ಚಿಕ್ಕಪ್ಪನ ಮಗಳು. ಅವ್ರ ಅಪ್ಪಗ ಅವಳೊಬ್ಳೆ ಮಗಳು, ನಮ್ಮ ಅಪ್ಪಗ ನಾನು ಒಬ್ಳೆ ಮಗಳು. ಗಂಡು ಅಂತ ಇಲ್ಲ ಅವ್ರಿಗೆ. ನೀವೀಗ ಕೋರ್ಟಲ್ಲಿ ಕೇಸ್ ನಡೀತಿದ್ಯಾ? ಸ್ವಾಮಿ, 5 ವರ್ಷ ಆಗಿದೆ. ಓಕೆ. ನೀವು ಈ ಹೆಂಗಸಿನಿಂದ ತೊಂದರೆ ಆಗಿದೆ ನಿಮಗೆ. ಹುಲಿಗೆ ಅಮ್ಮ ಗೊತ್ತಲ್ಲ? ಗೊತ್ತು ಸ್ವಾಮಿ. ಅಲ್ಲಿಗೊಂದು ಹೊಸಪೇಟೆ ಹತ್ರ ಇದೆಯಲ್ಲ, ಸ್ವಾಮಿ, ಹೋಗ್ತೀವಿ ನಾವು ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ಆ ದೇವಿ ಸೀರೆ ಸರ್ಗಿಗೆ ನಿಮ್ಮ ತಂಗಿ ಹೆಸರು ಬಿಟ್ಟು ₹1 ಕಾಯಿನ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಮಾಡ್ಕೊಂಬನ್ನಿ. ಕೋರ್ಟಲ್ಲಿ ಕೇಸ್ ನಿಮ್ಮಂತೆ ಆಗತ್ತೆ, ಕೊಡ್ತಾರದು. ಹೌದು. ಆಗ್ಲಮ್ಮ, ಒಳ್ಳೇದಾಗಲಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾವ್ರಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಹಾವೇರಿ ತಾಲೂಕು ಬಸಾಪುರದಿಂದ. ಹಾವೇರಿ ತಾಲೂಕು, ಹೇಳಿ. ಗುರುಗಳು ಭೇಟಿ ಆಗ್ಬೇಕಾಯ್ತು. ಮಾತಾಡಿ. ನಾನೇ ಮಾತಾಡ್ತಾ ಇದ್ದೀನಿ, ಮಾತಾಡಿ. ಸ್ವಲ್ಪ ಕಾಲು ಕೈಯಿಂದ ಸಮಸ್ಯೆ ಇತ್ತು, ಆಸ್ಪತ್ರೆ ಎಲ್ಲಾ ಮುಗಿದು ಗುರುವೆ. ಅದರಿಂದ ಇದನ್ ಮಾಡ್ತಾ ಇಲ್ಲ. ಏನಾಗತ್ತೆ ಕರೆಕ್ಟಾಗಿ ಹೇಳಿ. ಕಾಲಲ್ಲಿ ಏನಾಗತ್ತೆ? ಕೈಯಲ್ಲಿ ಏನಾಗತ್ತೆ? ಜೋಮ್ ಬರ್ತದೆ ಗುರುವೆ. ಜೋಮ್ ಬರುತ್ತೆ. ಹೇಳಿ. ಅದರಿಂದ ಆಸ್ಪತ್ರೆ ಎಲ್ಲ ಮುಗಿತು, ಆಪರೇಷನ್ ಮಾಡಿಸಿದ್ವಿ. ಅದರಿಂದ ಗುರುಗಳು ಕೇಳೋಣ ಅಂತ ಕಾಲ್ ಮಾಡಿದ್ವಿ. ಕೊಬ್ಬರಿ ಎಣ್ಣೆ ಒಂದು 3 ಚಮಚ, ಎಳ್ಳೆಣ್ಣೆ ಮತ್ತೆ ಕಡಲೆಕಾಯಿ ಎಣ್ಣೆ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಈ 3 ಮಿಕ್ಸ್ ಮಾಡ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕಾಯಿಸಿ ಒಂದಿನ ಪೂರ್ತಿ. ಕಾಯಿಸ್ಬಿಟ್ಟು ರಾತ್ರಿ ಆದ ತಕ್ಷಣ ಮನೆ ಒಳಗೆ ತೊಗೊಂಬಂದು ಇಟ್ಕೊಳ್ಳಿ ಅಂತ 3 ದಿನ ಕಾಯಿಸಿ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ 3 ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಟ್ಟು 3 ದಿನ ಆದಮೇಲೆ ತಂದು ಅದನ್ನು ಹಚ್ಬಿಟ್ಟು ಮೈಗೆಲ್ಲ ಹಚ್ಕೊಳ್ಳಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಲ್ಲ ಹಚ್ಕೊಳ್ಳಿ. 1 ವಾರ ಬಿಡದೆ ಹಚ್ಕೊಳ್ಳಿ, ಖಂಡಿತ ವಾಸಿ ಆಗ್ತಿದ್ದಿದ್ದು. ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಲಿವರಲ್ಲಿ ಪ್ರಾಬ್ಲಮ್ ಇದ್ದರೆ ಈ ಥರ ದೋಷ ಬರ್ತದೆ. ಲಿವರ್, ಅದಕ್ಕೆ ನಾವು SGOT SGPT ಆಗಾಗ ಟೆಸ್ಟ್ ಮಾಡಿಸ್ಬೇಕು. ಫ್ಯಾಟಿ ಲಿವರ್ ಇರ್ಬೋದು ಅಥವಾ ಲಿವರ್ ಇನ್ಫೆಕ್ಷನ್ ಇರ್ಬೋದು. ಇದೆಲ್ಲ ನಮ್ಮ ಲಿವರಿಂದ ಬರುವಂಥದ್ದು. ಇದು ಪಾಪ ವಯಸ್ಸಾದ್ಬೇಕಿರೋಗಿ ಥರ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹೈದರಾಬಾದಿಂದ. ವೆರಿ ಗುಡ್, ಹೇಳಿ. ಗುರುಜಿ, ಕೋಟಿ ಕೋಟಿ ವಂದನೆಗಳು. 2 ಸಲ ನಿಮಗೆ ನಮ್ಗೆ ಫೋನ್ ಹಚ್ಚಿ. ಹಿಂದೊಮ್ಮೆ ಸಿಕ್ಕಿತ್ತಾ? ಸಿಕ್ಕಿತ್ರಿ. ನೀವ್ ಹೇಳಿರಿ ಗುರುಬಲ ಕಮ್ಮದ ಗುಡಿ ಇದು ಗಿಡ ಸುತ್ತ ಹಾಕಂದ್ರಿ, ಹಾಕಿದೆ ಗುರುಜಿ. ಏನಮ್ಮ? ಗಿಡ ಸುತ್ತ ಹಾಕಂದಿರಿ, ಅಲ್ಲಿ ಗಿಡಕ್ಕ ಸುತ್ತ ಹಾಕಿದ್ರಿ ಗುರುಜಿ. ಆರಾಮಾಗ್ಯದ. ಚೆನ್ನಾಗ್ ಒಳ್ಳೇದಾಯ್ತಾ? ಒಳ್ಳೇದಾಗ್ಯದ ಗುರುಜಿ. ನಮ್ಗೆ 3 ವರ್ಷದಿಂದ ನಿಮ್ಗೂ ಮಾಡತ್ತಿದೆ, ಒಳ್ಳೇದ್ ಹಾಕೋತೆ ಬಂದದ್ ಗುರುಜಿ. ಮತ್ತ ನಮ್ಗೆ ಗೊತ್ತಿದ್ದವ್ರಿಗೆ ಹೇಳತ್ತಿದೆ ಗುರುಜಿ, ಅವ್ರಿಗೂ ಒಳ್ಳೇದಾಗತ್ತದ ಗುರುಜಿ. ಇನ್ನ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಗ. ಹೇಳಿ. ನಮ್ ಮಂತ್ರಿ ಹೇಳ್ಕೊತಿ ನೋಡ್ರಿ ಗುರುಜಿ, ಈಗೀಗ ನಮ್ ಮಾರಿ ನೋಡ್ರು ಎಲ್ಲರಿಗೂ ಸರಿ ಆಲತ್ತದ, ಅವ್ರೆಲ್ಲರೂ ಕೆಲ್ಸ ಆಲತ್ತದ್ರಿ. ನಂಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ. ನಂದು ಮಾರಿ ನೋಡ್ರಿ ಮಂದಿಗ್ರಿ ಕೆಲ್ಸ ಆಲತ್ರಿ, ಒಳ್ಳೇದಾಗತ್ತಿದ್ರಿ ಅವ್ರಿಗೆ. ನಂಗೆ ನಿಧಾನಕ್ಕೆ ಕೇಳಿ ಇನ್ನೊಂದ್ಸಲ. ನಂದು ಮುಖ ನೋಡ್ದವ್ರಿಗ್ರಿ ಒಳ್ಳೇದಾಗತ್ತದ್ರಿ ಗುರುಜಿ. ಯಾವಾಗ ಕೆಲ್ಸ ಇದ್ರಿ ಅವ್ರ ಕೆಲ್ಸ ಆಲತ್ತದ್ರಿ. ಒಳ್ಳೇದಲ್ವಮ್ಮ? ನಿಮ್ಮಿಂದ ಊಟ ಕೊಡಲಿಲ್ಲ, ಬಟ್ಟೆ ಕೊಡಲಿಲ್ಲ ಅಂತ ಕೂಡ ನಿಮ್ಮ ಮುಖ ನೋಡಿ ಎಲ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ಸಂತೋಷ ಅಲ್ವಾ? ಖುಷಿ ಪಡಬೇಕು. ಹಲೋ
ಅಲೋ ಗುರುಜಿ ಭಾಳ ಒಳ್ಳೇದಮ್ಮ, ಒಳ್ಳೇದಾಗಲಿ. ನಿಮ್ಮ ಮುಖ ಕರೆ ಅಂದಿರಿ, ಅವ್ರು ಏನ್ ಮಾಡತ್ತೇರಿ? ಬಹುಶಃ ಅವ್ರಿಗೆ ಸರಿಯಾಗಿ ಹೇಳಲಿಕ್ಕೆ ಬರ್ತಿಲ್ಲ. ಹೈದರಾಬಾದ್ ಕಾಲ್ ಬೇರೆ, ಅರ್ಧ ಕನ್ನಡ ಅರ್ಧ ತೆಲುಗು, ಸ್ವಲ್ಪ ಮಿಸ್. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಶಿವಮೊಗ್ಗ. ಹೇಳಿ, ಏನು ಸಮಸ್ಯೆ? ಯಾವತ್ತೂ ಕೆಲಸಗಳೆಲ್ಲ ಸರಿಯಾಗಿ ಆಗ್ತಾ ಇಲ್ವಲ್ಲ. ಏನು ಕೆಲಸ ಮಾಡ್ತೀರಿ ನೀವು? ನಾವು ಇಲ್ಲಿ ರಿಟೈರ್ಡ್ ಆಫೀಸ್ಗೆಲ್ಲ ಒಂದು ಸ್ವಲ್ಪ ಮನೆದೊಂದಿಷ್ಟು ಪ್ರಾಬ್ಲಮ್ ಇತ್ತು ಬೆಂಗಳೂರಲ್ಲಿ. ಮನೇದೇನು ಪ್ರಾಬ್ಲಮ್ಮು? ಅದೇ ಏನೋ ಕೋರ್ಟ್ಗೆ ಹಾಕಿದ್ರೆ ಅದಕ್ಕೋಸ್ಕರ ಎಲ್ಲ ಇದಿದೆ. ಹಿಂಗೇನೆ ತೊಂದರೆ ಕೊಡ್ತಾ ಇದ್ದಾರೆ ಜನ ಊರಲ್ಲೆಲ್ಲ. ಅಲ್ಲ, ನನಗೆ ಕರೆಕ್ಟಾಗಿ ಹೇಳಿ, ಈಗ ಬಾಡಿಗೆ ಕೊಡ್ತಿಲ್ವಾ ಅಥವಾ ಖಾಲಿ ಮಾಡ್ತಿಲ್ವಾ? ಏನು ಬಾಡಿಗೆ ಕೊಡ್ತಾ ಇದ್ದಾರೆ, ಯಾರ ಬೇರೆಯವರು ಇದಾರೆ, ಅವ್ರು ನಮ್ದು ಅಂತ ಇದು ಮಾಡಿದ್ದಾರೆ. ಅದೇ ಹಿಂದೆ ಇದು ನಾನು ಬೆಂಗಳೂರಿನಲ್ಲಿ ಇದ್ನಲ್ಲ, ಕೋರ್ಟ್ಗೆ ಹಾಕಿದ್ದೀನಿ, ಅದು ನಡೀತಾ ಇದೆ. ನಿಮ್ಮ ಹೆಸರು ಮನೆ ಅವ್ರದ್ದು ಹೆಂಗೆ ಆಗ್ಬಿಡುತ್ತೆ? ಆಗೋದಿಲ್ಲ, ಅದು ಸುಮ್ಮನೆ ಫೇಕ್ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ಗೊತ್ತಾಯ್ತಲ್ಲ. ನೀವೊಂದು ಕೆಲಸ ಮಾಡಿ, ಸಿಕಂದು ಚೌಡೇಶ್ವರಿಗೆ ಹೋಗ್ಬಿಟ್ಟು ವಿಳ್ಯದೆಲೆ ಮೇಲೆ ಅವ್ರ ಹೆಸರು ಬರೀರಿ. ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೋ ಅವ್ರ ಹೆಸರು ವಿಳ್ಯದೆಲೆ ತಗೊಳ್ಳಿ. ರಕ್ತ ಚಂದನ ಅಂತ ಅಂಗಡಿಲಿ ಸಿಗ್ತದೆ, ಗದ್ದಿಗೆ ಅಂಗಡೀಲಿ. ಆ ರಕ್ತ ಚಂದನ ಪುಡಿ ಮಾಡಿಬಿಟ್ಟು ಅದು ರಕ್ತ ಥರ ಆಗುತ್ತೆ. ತುಳಸಿ ಕಡ್ಡೀಲಿ ನಿಮ್ಗೆ ಯಾರೇ ತೊಂದರೆ ಕೊಡ್ತಿದ್ದಾರೋ ಅವ್ರ ಹೆಸರು, ಸಮಸ್ಯೆ, ಈ ಥರ ಮಾಡಿಬಿಟ್ಟು 21 ವಿಳ್ಯದೆಲೆಯಲ್ಲಿ ಅವನ ಹೆಸರು ಬರಿಬೇಕು. ಇನ್ನೊಬ್ಬ ರಾಮಣ್ಣ ಅಂತ, ಅವನದು 21 ವಿಳ್ಯದೆಲೆಯಲ್ಲಿ ಅವನ ಹೆಸರು ಬರಿಬೇಕು. ಇನ್ನೊಬ್ಬ ಸೋಮಣ್ಣ ಅಂತ 21 ಎಲೆಯಲ್ಲಿ ಅವನ ಹೆಸರು ಬರಿಬೇಕು. ಹೀಗೆ ಯಾರ್ಯಾರು ನಿಮ್ಗೆ ತೊಂದರೆ ಕೊಡ್ತಾರೋ ಒಬ್ಬೊಬ್ರದ್ದು 21 ಎಲೆಯಲ್ಲಿ ಬರೆದ್ಬಿಟ್ಟು ದೇವಿಗೆ ಹೋಗಿ ಸಮರ್ಪಣೆ ಮಾಡಿಬಿಡಿ. ದೇವಿ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಎಲ್ಲ ಸಮಸ್ಯೆ ಆದರೆ ಏನೋ ನಿಂಗೆ ಸೇವೆ ಮಾಡ್ತೀನಮ್ಮ ಅಂತೇಳಿ ಚೌಡಿಗೆ ಪೂಜೆ ಮಾಡ್ಕೊಂಡು ಬಂದುಬಿಡಿ ಚೌಡೇಶ್ವರಿಗೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ, ಹೇಳಿ ಅಮ್ಮ. ಗುರುಜಿ, ನನ್ಗೊಂದು ತೊಂದರೆ ಆಗಿದೆ. ಹೇಳ್ತಾ ಹೋಗಿ. ನನಗೆ ಜ್ವರ ಬಂದಾಗ ಜಾಯಿಂಟ್ ಪೇನ್ ಬಂದಿತ್ತು. ಅವಾಗ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ. ಆದ್ರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಮೈಯೆಲ್ಲ ಅಲರ್ಜಿ ಆಗಿದೆ. ಅಲರ್ಜಿ? ಕೆಂಪಿಗೆ ಮೈಯೆಲ್ಲ ಮಚ್ಚೆ ಆಗಿದೆ. ಕೆರ್ತ ಬರುತ್ತಾ? ಕೆರ್ತಾ ಇಲ್ಲ ಗುರುಜಿ. ಓಕೆ, ಅದು ಡಾಕ್ಟರ್ ಸೈಡ್ ಎಫೆಕ್ಟ್ ಹೇಳಿದ್ರ ಡಾಕ್ಟರ್ಗೆ? ಡಾಕ್ಟರ್ಗೆ ಹೇಳಿದ್ವಿ, ಅವರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು. ಆದ್ರೆ ಅದು ಯಾಕೆ ಅಂತ ಗೊತ್ತಿಲ್ಲ. ಜೊತೆಗೆ ಊಟ ನೋಡಿದ್ರೆ ಬೇಡ ಅನ್ಸುತ್ತೆ. ನೀವು ಊಟ ತಿಂಡಿ ಬೇಡ ಅನ್ಸುತ್ತೆ, ಮತ್ತೆ ನಿದ್ದೆ ಜಾಸ್ತಿ ಬರುತ್ತಾ? ನಿದ್ದೆ ಬರುತ್ತೆ, ಆದ್ರೆ ಎಚ್ಚರಿಕೆ ಆಗಿರುತ್ತೆ. ಕಣ್ಣು ಮಾತ್ರ ಮುಚ್ಕೊಳ್ಬೇಕು ಅನ್ಸುತ್ತೆ. ಓಕೆ, ತೇಗ್ ಬರುತ್ತೆ ಆಗಾಗ ಅಂತ ತೇಗ್ತೀರಾ? ಇಲ್ಲ ಗುರುಜಿ, ಇಲ್ಲ. ಆಮೇಲೆ ಕನ್ಸಲ್ಲಿ ಏನಾದ್ರು ಕೆಟ್ಟ ಕಾಣುತ್ತಾ? ತುಂಬಾ ಕೆಟ್ಟ ಕನ್ಸು ಬರ್ತಿರುತ್ತೆ. ಓಕೆ, ಇಲ್ಲಿ ಬೆಂಗಳೂರು ಬಂಡೆ ಮಹಾಕಾಳಿ ಗೊತ್ತಲ್ಲ, ಬಂಡೆ ಮಹಾಕಾಳಿ ಅಮ್ಮ, ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ತಡೆ ಮಾಡಿಸ್ಕೊಂಬನ್ನಿ. ಮತ್ತೆ ಮೈಗೆಲ್ಲ ಅಗ್ನಿಹೋತ್ರ ಭಸ್ಮ, ಯಾರಾದ್ರೂ ಅಗ್ನಿಹೋತ್ರ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಆ ಭಸ್ಮ ಕಲೆಕ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಗೋಮೂತ್ರ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಆಯಿಂಟ್ಮೆಂಟ್ ಥರ ಮಾಡಿ ಮೈಯೆಲ್ಲ 3 ದಿನ ಹಚ್ಕೊಳ್ಳಿ. ಹಚ್ಬಿಟ್ಟು 1 ಅವರ್ ಆದ್ಮೇಲೆ ಸ್ನಾನ ಮಾಡಿಬಿಡಿ, ಹೊಟ್ಟೋಗುತ್ತೆ. ಮಾಡಿ, ಭಾಳ ಸಂತೋಷ. ಕೆಲವರಿಗೆ ಸೋಂಕಿರ್ತದೆ, ಭೂತ ಪ್ರೇತದ ಬಾಧೆ ಸೋಂಕುಗಳು. ಹೀಗಾಗಿ ಆ ಥರದ ಕೆಲವು ದೋಷ ಇರ್ತದೆ, ಡಾಕ್ಟ್ರಿಗೂ ಗೊತ್ತಾಗಲ್ಲ ಇದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಉಡುಪಿಯಿಂದ ಮಾತಾಡ್ತಿದ್ದೀರಾ? ಮನೆ ಸೇರಿಗಿಟ್ಟು 1 ವರ್ಷ 3 ತಿಂಗಳಾಯ್ತು. ಯಾರು ತಗೊಂತಿಲ್ಲ, ಬಂದರೆಲ್ಲ ನೋಡ್ಕೊಂಡು ಹಂಗೆ ಹೋಗ್ತಾರೆ. ಏನ್ ರೇಟ್ ಹೇಳಿದ್ರು ಮಾತಾಡ್ತೀವಿ ಅಂದ್ರೆ ಮಾತಾಡಲ್ಲ. ಮನೆ ಏನು ಅಪಾರ್ಟ್ಮೆಂಟಾ ಇಂಡಿಪೆಂಡೆಂಟ್ ಹೌಸಾ? ಇಲ್ಲ, ಅಪಾರ್ಟ್ಮೆಂಟ್ ಅಲ್ಲ, ಸಿಂಗಲ್ ಮನೆ. ಸಿಂಗಲ್ ಮನೆ. ಉಡುಪಿ ಸಿಟಿ ಒಳಗಿದೆ, ಹೊರಗಡೆ ಇದೆಯಾ? ಒಳಗಡೆ ಐತೆ, ಸಿಟಿ ಒಳಗಿಲ್ಲ. ಹೊರಗಡೆ ಇದೆಯಾ? ಒಳಗಡೆ. ಸಿಟಿ ಸ್ವಲ್ಪ ಹತ್ರನೇ ಆಗುತ್ತೆ, ಒಳ ಬರ್ಬೇಕು ಸ್ವಲ್ಪ. ಓಕೆ, ನಿಮ್ಮ ಮನೆ ದೇವ್ರು ಯಾರು? ಹೆಣ್ಣು ದೇವರು? ಹೆಣ್ಣು ದೇವ್ರು ಎರೆಡ್ಕದಮ್ಮ ಅಂತ. ಎಲ್ಲಿದೆ ಅದು? ಅಲ್ಲಿ ಹೋಗಿದ್ರಾ? ಹೋಗ್ತಾ ಇರ್ತೀವಿ ನಾವು. ನಮ್ಮ ಮನೆ ದೇವರು ಸಂಕ್ರಮಣ ದೇವರು. ಒಂದು ಕೆಲಸ ಮಾಡಿ, ಇದು ನಿಮಗೆ ಉಡುಪಿನಲ್ಲಿ ಅಂಬಲಪಾಡಿ ಅಂತ ಕೇಳಿರ್ಬೇಕಲ್ಲ? ಕೇಳಿದ್ದೀವಿ. ಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಹೆಣ್ದೇವರು ಅದು ಎಂದ್ಕೊಂಡೇ ಹೋಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಮನೆ ಬೇಗ ಮಾರಾಟ ಆಗಲಿ, ಒಳ್ಳೆ ದುಡ್ಡು ಬರಲಿ, ಯಾವ ತೊಂದರೆ ಇಲ್ಲದ್ರೆ ಸೇಲ್ ಆಗಲಿ ಅಂತೇಳಿ ಅಂಬಲಪಾಡಿ ಕಾಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಡಿ.
ಮತ್ತು ಒಳಗಡೆ ಜನಾರ್ದನ ಸ್ವಾಮಿಗಳು ಇದ್ದಾರೆ ಅಂಬಲ್ಪಾಡಿನಲ್ಲಿ. ಜನಾರ್ದನ ಸ್ವಾಮಿ ಅವ್ರಿಗೂ, ಏಕೆ ನಿಮ್ಮ ಮನೆ ದೇವರು ವಿಷ್ಣು ಆದ್ದರಿಂದ ಅವ್ರಿಗೂ ಪ್ರಾರ್ಥನೆ ಮಾಡಿ. ಅಂಬಲ್ಪಾಡಿಗೆ ಹೋಗಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. 15 ದಿವಸದೊಳಗೆ ನಿಮಗೆ ಸೇಲ್ ಆಗುತ್ತೆ ನೋಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಹೇಳಿ ಅಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ನಮ್ಮ ಮಗನಿಗೆ ಮದ್ವೆ ಆಗಿದೆ, ಡೈವರ್ಸ್ ಆಗಿದೆ. ಹಲೋ, ಮಾತಾಡಿ, ಬೇಗ ಮಾತಾಡಬೇಕು. ಹೇಳಿ. ಮಗನ ಮದುವೆ ಆಗಿದೆ, ಡೈವರ್ಸ್ ಆಯಿತು. ಯಾಕಾಯಿತು ಡೈವರ್ಸ್? ಅವಳು ಅದು ಕಿಡ್ನಿ ಸಿಗ್ಲಿಲ್ಲ, ಮತ್ತೆ ಇಷ್ಟಪಟ್ಟು ಮದ್ವೆ ಆಗಿದ್ರು ಇಬ್ರಿಗೆ. ಲವ್ ಮ್ಯಾರೇಜಾ? ಲವ್ ಮಾಡಿದ್ವಿ, ನಾವೇ ಮದ್ವೆ ಮಾಡಿದ್ವಿ. ಈಗ ಅವಳು ಬೇಡ ಅಂತ ಬಿಟ್ಟು ಹೋಗ್ಲೇಳೆ, ಡೈವರ್ಸ್ ಆಯ್ತು. ಈ ಕಾರಣ ಏನಮ್ಮ? ಬಿಡಕ್ಕೆ ಕಾರಣ ಗಂಡ ಹೊಡಿತಾನ, ಬೈತಾನ? ಏನು ಇಲ್ಲ ಗುರುಜಿ, ಏನು ಸಮಸ್ಯೆ ಇಲ್ಲ, ನಮ್ಗೆ ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡು ಇಷ್ಟ ಇಲ್ಲ, ಅದು ಏನರ್ಥ? ಸ್ವಂತ ಅಣ್ಣನ ಮಗಳೇ ಗುರುಜಿ. ಅಣ್ಣನ ಮಗಳೇ, ಯಾಕೆ ಬೇರೆಲ್ಲ. ಸ್ವಂತ ಅಣ್ಣನ ಮಗಳೇ. ಓಕೆ. ಈಗ ನಿಮ್ಮ ಮಗ ಏನು ಕೆಲಸ ಮಾಡ್ತಾರೆ? ಮಗ ಮೆಡಿಕಲ್ ರೆಪ್ ಆಗಿದ್ದ, ಇವಾಗ ಬೇಡ ಅಂತ ನಾವೇ ಬಿಟ್ಟು ಪಾನಿಪುರಿ ಬಿಸ್ನೆಸ್ ಮಾಡ್ತೀವಿ. ಏನು ಬಿಸ್ನೆಸ್? ಪಾನಿಪುರಿ ಗೋಬಿ ಮಂಚೂರಿ. ಪಾನಿಪುರಿ ಗೋಬಿ ಮಂಚೂರಿ ಶಿವಮೊಗ್ಗದಲ್ಲೇ? ಶಿವಮೊಗ್ಗದಲ್ಲಿ. ಓಕೆ. ಈ ಕಾರಣ ಕೇಳಿದ್ರೆ ಏನೂ ಇಲ್ಲ ಅಂತೀರಾ? ಏನು ಇಲ್ಲ, ಕಾಲೇಜಿಗೆ ಕಳಿಸಿದ್ವಿ, ಬೇಡ ನನಗೆ ಅಂತ ಬಿಟ್ಟು ಹೊರಟೋಗಿದ್ವಿ. ಓಕೆ. ಈಗ ಮತ್ತೊಂದು ಮದುವೆ ಮಾಡಿ ಹಾಗಾರೆ? ಎಣ್ಣೆ ಸಿಕ್ತಿಲ್ಲ ಗುರುಜಿ. ಓಕೆ. ನೀವು ಮನೆ ಹೆಣ್ದೇವ್ರು ಯಾರು? ಚೌಡೇಶ್ವರಿ. ಸಿಕ್ಕರ್ನು ಚೌಡೇಶ್ವರಿ. ದೇವಿ ಹತ್ರ ಹೋಗ್ಬಿಟ್ಟು ಬರಲಿ. ಒಂದು 2 ವಾರ ಹೋಗಿ ಬರೋಕೆ ಹೇಳಿ ಮಗನ್ನ. ಒಂದು ಮಂಗಳವಾರ, ಒಂದು ಶುಕ್ರವಾರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬರ್ಲಿ. ಮಕ್ಳೇನಾರು ಇದ್ದಾರಾ? ಇಲ್ಲ. ಓಕೆ. ಮದುವೆ ಆದ ಎಷ್ಟು ತಿಂಗಳು ಡೈವರ್ಸ್ ಆಯಿತು? 2 ವರ್ಷಕ್ಕೆ. ಓಕೆ. ನೀವೊಂದು ಕೆಲಸ ಮಾಡಿ, ಮಗನ್ನ ಸಿಕ್ಕರ್ನು ಚೌಡೇಶ್ವರಿ ದೇವಸ್ಥಾನಕ್ಕೆ ಕಳಿಸಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಸ್ತ್ರೀ ಶಾಪ ಇತ್ತು, ಏನಾದ್ರು ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಮಾಡಿ, ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಶಿವಮೊಗ್ಗದಲ್ಲಿ ನಿಮ್ಮ ಬೇವಿನ ಮರ, ಅರಳಿ ಮರದ ಕೆಳಗಡೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ನಾಗರಕಟ್ಟೆ ಅಂತ. ಅದಕ್ಕೆ ಹೋಗಿ 108 ಸುತ್ತ ಪ್ರದಕ್ಷಿಣೆ ಮಾಡ್ತಾಯಿಲ್ಲಿ ಒಂದು 21 ದಿವಸ ಡೈಲಿ ಮಾಡ್ಸ ಬನ್ನಿ. ಸರ್ಪದೋಷ ಇದ್ದರೆ, ಸ್ತ್ರೀ ಶಾಪ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಸ್ತ್ರೀ ಶಾಪಕ್ಕೆ ಸಿಕ್ಕರ್ನು ಚೌಡೇಶ್ವರಿ, ಸರ್ಪದೋಷಕ್ಕೆ ಪ್ರದಕ್ಷಿಣೆ ಮಾಡಿ ನಾಗರಕಟ್ಟೆಗೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಮೈಸೂರಿಂದ. ಭಾಳ ಸಂತೋಷ, ಹೇಳಿ. ನಿಮ್ಮ ಪ್ರೋಗ್ರಾಮ್ನೆಲ್ಲ ನೋಡ್ತೀನಿ ಗುರುಜಿ, ಎಲ್ಲನೂ ಡೈಲಿ ನೋಡ್ತೀರಾ? ಡೈಲಿ. ಏನನ್ಸುತ್ತೆ ನಮ್ಮ ಕಾರ್ಯಕ್ರಮ? ತುಂಬಾ ಚೆನ್ನಾಗ್ ಬರ್ತದೆ ಗುರುಜಿ, ಎಲ್ಲವೂ ಒಳ್ಳೇದಾಯ್ತ. ನೀವು ಒಬ್ಬರೇ ನೋಡ್ತೀರೋ, ನಿಮ್ಮ ಬಂಧು ಮಿತ್ರರಿಗೆ ಎಲ್ರಿಗೂ ಹೇಳ್ತೀರೋ? ಎಲ್ರಿಗೂ ಹೇಳೀನಿ ಗುರುಜಿ. ಎಲ್ಲರೂ ನೋಡ್ತಾರಂತ? ಓಕೆ. ಭಾಳ ಸಂತೋಷ. ಆಗಾಗ ವಿಚಾರ ತಪ್ಪುತ್ತ ಗುರುಜಿ. ಏನು? ಆಗಾಗ ವಿಚಾರ ತಪ್ಪುತ್ತ. ನಿಮ್ಮ ಹಿಂದೆ ಏನು ಟಿವಿ ಆನ್ ಮಾಡಿದ್ದೀರಾ? ಹೊರಗಡೆ ಬಂದು ಮಾತಾಡಿ. ಆಗಾಗ ವಿಚಾರ ತಪ್ಪುತ್ತ ಗುರುಜಿ. ಏನು ಕಾಯಿಲೆ ಬರ್ತದೆ? ಸುಮ್ಮನೆ ನೆಗಡಿ, ತಲ ಸುಸ್ತು, ಸಂಕಟ ಹಂಗಂತಾಳ ಗುರುಜಿ. ಓಕೆ. ಆಮೇಲೆ ಬ್ಲಡ್ ಇದ್ದಕ್ಕಿದ್ದಂಗೆ ಬ್ಲಡ್ ಕಮ್ಮಿ ಆಗೋಯ್ತ. ಇದಕ್ಕಿದ್ದಾಗ ಬ್ಲಡ್ ಕಮ್ಮಿ ಆಗತ್ತಾ? ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದು ಟೆಸ್ಟ್ ಮಾಡಿಸ್ತೀರಾ? ಟೆಸ್ಟ್ ಮಾಡಿಸಿ ಹುಷಾರ್ ತಪ್ಪಿರ್ತಾಳ. ಓಕೆ. ಇದು ಚಾಮುಂಡಿ ಬೆಟ್ಟದ ಕೆಳಗಡೆ ತ್ರಿಪುರ ಸುಂದರಿ ದೇವಸ್ಥಾನ ಇದೆ, ಗೊತ್ತಾ? ಗೊತ್ತು. ಅಲ್ಲಿಗೆ ಹೋಗ್ಬಿಟ್ಟು, ನಿಮ್ಗೆ ಎಷ್ಟು ಏಜು? 18 ತುಂಬಿತು. ಎಷ್ಟಮ್ಮ ಏಜು? 18 ತುಂಬಿತು. ನಿಮ್ಮ 18 ವರ್ಷನಾ? ಓಕೆ. 20 ನಿಂಬೆಹಣ್ಣು ಹಾರ ಮಾರಿಬಿಟ್ಟು ತಗೊಂಡು ದೇವಿ ಕತ್ಗೆ ಹಾಕಿಸ್ಬಿಡಿ ಅಲ್ಲಿ ದೇವಸ್ಥಾನದಲ್ಲಿ. ಸರಿ ಗುರುಜಿ. ಮಾಡಿ, ಒಳ್ಳೇದಾಗತ್ತೆ. ಹಲೋ. ನಮಸ್ಕಾರ ಸ್ವಾಮಿ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ರಾಮಣ್ಣ ಅಂತ, ಬೆಂಗಳೂರಿಂದ. ರಾಮಣ್ಣ ಅವರು ಬೆಂಗಳೂರು? ಹೌದು ಸರ್. ಹೇಳಿ. ಇದು ಸುಮಾರು 20 ವರ್ಷ ಆಯ್ತು ಸ್ವಾಮಿ. 2 ಕೇಸ್ ಹಾಕಿ ನಡೀತಾನೆ. ಜಮೀನ್ ಕೇಸು. ಯಾರ ಮೇಲೆ ಹಾಕಿದ್ದೀರಾ? ಇದು ನಮ್ಮ ಮಿಸ್ಸಸ್ ಅವ್ರ ದೊಡ್ಡಪ್ಪ ಮಾರಿದ್ರು. ಅದ್ ನಮ್ಗೂ ನಮ್ಮ ತಾತಂಗೆ ಅವ್ರ ತಾತಂಗೆ ಬರ್ಬೇಕಾಗಿತ್ತು.
ಅವ್ರ ದೊಡ್ಡಪ್ಪ ಮಾರ್ಬಿಟ್ಟಿದ್ದಾರೆ. 20 ವರ್ಷದಿಂದ ನಡೆಸ್ತಾನೆ ಇದ್ದೀವಿ. ಇನ್ನೊಂದು ಸರ್ವೆ ನಂಬರ್ ಒಂದು ನಮ್ ತಂದೆಗಾಗಿದ್ದು ಸರ್ವೆ ನಂಬರ್ ಚೇಂಜ್ ಆಗಿದ್ದು, ಅದು 20 ವರ್ಷದಿಂದ ನಡೆಸ್ತಾನೆ ಇದ್ದೀವಿ. ಎಸಿ ಬಂದು ಯಾವ್ದು ಡಾಕ್ಯುಮೆಂಟ್ಸ್ ಹಾಕಿಲ್ಲ ಅಂತ ಹೇಳಿದ್ರು. ಡಿ.ಸಿ 2 ಲಕ್ಷ ಕೇಳಿದ್ರು. ಆಗಲ್ಲ ಅಂತ ಇವಾಗ ಸಿವಿಲ್ ಅಲ್ಲಿ ನಡೆಸ್ತಾ ಇದೀವಿ ಸರ್. 2 ಲಕ್ಷ ಕೊಟ್ರೆ ಏನೆಲ್ಲ ಮಾಡ್ತಿದ್ರಾ? ಮಾಡ್ತಾ ಇದ್ರು. ಈಗ 20 ವರ್ಷದಿಂದ ಎಷ್ಟು ಖರ್ಚಾಯ್ತು ನಿಮ್ಗೆ? ಹಂಗಾರೆ ಸುಮಾರಾಗಿದೆ ಸ್ವಾಮಿ, ಲಾಯರ್ಗಳಿಗೆ ಆಯ್ತು ಸುಮಾರು. 2 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕು. ಅಲ್ಲ, ಅದು ಬೇರೆ, ಇದಕ್ಕೆ 2 ಲಕ್ಷಕ್ಕಿಂತ ಜಾಸ್ತಿನೇ ಆಗಿದೆ ಇದ್ರದ್ದು. ಮತ್ತೆ ನೀವು ಅವಾಗಲೇ ಮಾಡಿಸ್ಕೊಂಡ್ಬಿಡ್ಬೋದಾಗೈತಲ್ವಾ? ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ, ಹಂಗಾಗಿ ಸುಮ್ಮನೆ ಅದೇ. ಈಗ ನೀವು ಬಿಳಿ ಎಕ್ಕದ ಗಿಡಕ್ಕೆ ದಿನ ಬೆಳಗ್ಗೆ ಎದ್ದು ಹೋಗಿ ಪೂಜೆ ಮಾಡಿ. ಸರಿ ಸರ್. ಒಂದು ಚೊಂಬು ನೀರು ತೊಗೊಂಡೋಗಿ ಬುಡಕ್ಕೆ ಹಾಕ್ಬಿಟ್ಟು ಆ ಬುಡಕ್ಕೆ ನೀರು ಹಾಕಿದ್ರೆ ಸ್ನಾನ ಮಾಡಿಸ್ತೆ ಅಂತ ಅರ್ಥ. ಆ ಬಿಳಿ ಎಕ್ಕದ ಗಿಡದ ಎಲೆ ಮೇಲೆ ನಿಮಗೆ ಯಾರು ಮೇಲೆ ಕೇಸ್ ಹಾಕಿದ್ದೀರೋ ಅವ್ರ ಹೆಸರು ಬರೀರಿ. ಬರೆದುಬಿಟ್ಟು ದಿನ 108 ಸುತ್ತ ಪ್ರದಕ್ಷಿಣೆ ಮಾಡಿ. ಆ ಕೇಸಲ್ಲಿ ವಿಘ್ನಗಳ ನಿವಾರಣೆ ಆಗಿ ಬೇಗ ಜಡ್ಜ್ಮೆಂಟ್ ಆಗುತ್ತೆ. ಬಿಳಿ ಎಕ್ಕದ ಗಿಡದ ಎಲೆಗೆ ಅವ್ರ ಹೆಸರು ಬರೀರಿ. ಈಗ ನಿಮ್ಮ ವಿರೋಧಿಗಳ ಹೆಸರು ಯಾರ ಮೇಲೆ ಕೇಸ್ ಹಾಕಿದ್ದೀರೋ ಅವರು ಬರೆದುಬಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. 1 ವಾರ ಅಥವಾ 1 ವಾರ ಅಂದರೆ 7 ದಿವಸ, 21 ದಿವಸ, 48 ದಿವಸ ಈ ಥರ ಪೂಜೆ ಮಾಡಿ. ಅದು ಧರ್ಮವಾಗಿದ್ದು ಕರೆಕ್ಟಾಗಿತ್ತು ಅಂದರೆ ಇಮ್ಮಿಡಿಯೇಟಾಗಿ ಕಣ್ಣು ಪವಾಡ ಆದಂಗೆ ಆಗುತ್ತೆ ಜಡ್ಜ್ಮೆಂಟು. ಇದು ಮಾಡ್ತಾ ಬನ್ನಿ. ನನ್ನ ಪ್ರಕಾರ 21 ದಿವಸ ಮಾಡಿದ್ರೆ ಒಳ್ಳೆಯದು. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಕಾಲ್ ಕಟ್ಟಾಯಿತು ಅಂತ ಅನಿಸುತ್ತೆ. ಈ ಭೂಮಿ ವಿಚಾರದಲ್ಲೆಲ್ಲ ಈ ಸಿಕ್ಕಾಪಟ್ಟೆ 20 ಅಲ್ಲ 30 ವರ್ಷ ಆದರೂ ಕೇಸು ಇನ್ನೂ ನಡೀತಾನೆ ಇರ್ತದೆ. ಕಾರಣ ಅದು ಬಲ ಇಲ್ಲದೆ ಇರೋದ್ರಿಂದ ಹಲವಾರು ವಿಘ್ನಗಳಿರ್ತದೆ. ಜಡ್ಜಲ್ಲಿ ತೊಂದರೆ ಇರ್ಬೋದು, ಲಾಯರಲ್ಲಿ ಇರ್ಬೋದು, ನೀವು ಕೇಸ್ ಹಾಕಿರೋ ವಿಷಯದಲ್ಲಿ ಇರ್ಬೋದು, ನಿಮ್ಮ ಜಾತಕದಲ್ಲೇ ಇರ್ಬೋದು, ಅಥವಾ ಎದುರಾಳಿಲಿ ದೋಷ ಇರ್ಬೋದು. ಇದಕ್ಕೆಲ್ಲ ವಿಘ್ನ ನಿವಾರಕ ಶ್ವೇತಾರ್ಕ ಗಣಪತಿ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ, ಹೇಳಿ. ಇದು ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಸ್ವಾಮಿ. ಏನು ಪ್ರಾಬ್ಲಮ್ ಹೇಳಿ. ಇದು ಊಟ ಮಾಡಿದ್ರೆ ಹೊಟ್ಟೆ ಉಬ್ರ, ಆಮೇಲೆ ಅವಾಗ ತಲೆ ಭಾರ, ಈ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂದ್ರೆ ಎದೆಗೆ ಹಿಡ್ಕೊಂಡಂಗೆ ಆಗೋದು, ಈ ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ನಿದ್ದೆ, ಬೇರೆ ಕೆಲಸ ಮೇಲೆ ಹೋಗಕ್ಕೆ ಇಷ್ಟ ಇಲ್ಲ ಸ್ವಾಮಿ. ಓಕೆ, ನೀವು ಬೆಂಗಳೂರಲ್ಲೇ ಇರೋದಲ್ಲ? ಹೌದು. ನಿಮ್ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ 4 ಜನ ಇದ್ದೀವಿ. 2 ಮಕ್ಕಳು, 1 ಮಿಸಸ್. ಓಕೆ, ನಿಮ್ಮ ಮಿಸಸ್ ಕೇಳಿ, 1 ನಿಂಬೆಹಣ್ಣು ತೊಗೊಳಕ್ಕೆ ಹೇಳಿ. 1 ನಿಂಬೆಹಣ್ಣು, 5 ಒಣಮೆಣಸಿನ್ಕಾಯಿ, 1 ಚಮಚ ಕಲ್ಲುಪ್ಪು, 1 3 ಲವಂಗ, 1 5 ಕಾಳು ಕರಿಮೆಣಸು 5 ಕಾಳು. ಇದಿಷ್ಟು ಒಂದು ಕೈಲಿಟ್ಕೊಂಡು ನಿಮ್ಮ ತಲೆಯಿಂದ ಪಾದದವರೆಗೆ 21 ಸಲ ತೆಗಿಬೇಕು ಇಳಿ ಮುಂದೆ. ಆಮೇಲೆ ತಲೆ ಹಿಂಭಾಗ, ತಲೆಯಿಂದ ಬೆನ್ನಿಂದ ಸೊಂಟ ಪಾದದವರೆಗೆ 21 ಸಲ ಇಳಿ ತೆಗಿಬೇಕು. ಆಮೇಲೆ ಬಲಭಾಗದ ಕಿವಿಯಿಂದ ಬಲಭಾಗದ ಪಾದದವರೆಗೆ ಕಾಲು, ಅದೇ ಥರ ಎಡಗಡೆಯಿಂದ ಕಿವಿ ತಲೆಯಿಂದ ಎಡಗಡೆ ಪಾದದವರೆಗೆ ಈ ಥರ 21 ಸಲ ಇಳಿ ತೆಗೆದುಬಿಟ್ಟು ಅದ್ರ ಬೆಂಕಿಯಾಗಿ ಸುಟ್ಬಿಡಿ. ಪ್ರೇತ ಬಾಧೆ ಇದ್ದರೆ ಈ ಥರ ಆಗುತ್ತೆ. ಆವಾಗ ನೀವು ಖಂಡಿತ ಗುಣ ಆಗುತ್ತೆ. ಇದು ಡಾಕ್ಟರ್ ತೋದ್ರೆ ಗುಣ ಆಗಲ್ಲ. ಇದನ್ನು ಮಾಡಿ, ಅದನ್ನು ಹುಣ್ಣಿಮೆ ಅಮಾವಾಸ್ಯೆ ಹೆಚ್ಚೆಚ್ಚಿಗೆ ಮಾಡಿ. ಬೆಳಗ್ಗೆ 1 ಸಲ, ಸಂಜೆ 1 ಸಲ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಸ್ವಾಮಿ. ಚಿತ್ರದುರ್ಗದಿಂದ, ಹೇಳಿ. ನಮ್ದೊಂದು ಮನೆ ಇದೆ ಸ್ವಾಮಿ, ಅದು ಸೇಲಿಗೆ ಇಟ್ಟಿದ್ದೀವಿ. ಲಾಸ್ಟ್ ವೀಕ್ ಫೋನ್ ಮಾಡಿದ್ರಲ್ಲ ಒಂದ್ಸಲ? ಇಲ್ಲ, ಮಾಡಿಲ್ಲ ಸ್ವಾಮಿ. ಓಕೆ, ನಿಮ್ಮ ಮನೆ ಹೆಣ್ದೇವ್ರು ಯಾರು? ನಮ್ಮ ಮನೆ ಹೆಣ್ದೇವ್ರು ನಮ್ದು ಮಂಜುನಾಥ ಸ್ವಾಮಿ ಮನೆ ಸ್ವಾಮಿ, ಉಡುಪಿಯರು ನಾವು. ಹೆಣ್ಣು ದೇವರು ಹೆಣ್ಣು ದೇವ್ರು ಇಲ್ಲ ಸ್ವಾಮಿ ನಮ್ದು. ಅಲ್ಲ, ಈಗ ಒಳ್ಳೆ ಮನೆ ಗಂಡು ದೇವರೇ ಇರೋದು. ಓಕೆ, ನಿಮ್ಮ 3 ಗ್ರಾಮ ದೇವತೆ ಯಾರಲ್ಲಿ? ಗ್ರಾಮ ದೇವತೆ ಬೊಬ್ಬರಿಯ ನಾವು ನಂಬೋದು. ನೀವು ಯಾವ ಊರು? ನಮ್ದು ಉಡುಪಿಯವರು, ಚಿತ್ರದುರ್ಗದಲ್ಲಿ ವಾಸವಾಗಿರೋ ಸ್ವಾಮಿ. ಚಿತ್ರದುರ್ಗದ ಗ್ರಾಮ ದೇವತೆ ಯಾರು? ಚಿತ್ರದುರ್ಗ ಗ್ರಾಮ ದೇವತೆ ನಮ್ದು ಇದು ಬನ್ನಿ ಮಹಾಕಾಳಿಯಮ್ಮ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ.
ಈ ಮನೆ ಸೇಲ್ ಆಗಲಿ ಈಗ ನಿಮ್ಮ ಮನೆ ಇರೋದು ಚಿತ್ರದುರ್ಗದಲ್ಲಿ, ಆ ದೇವಿ ಆಸ್ಥಾನದಲ್ಲಿ, ಆ ದೇವಿಯ ಒಂದು ಸನ್ನಿಧಾನದಲ್ಲಿ ಮನೆ ಇರೋದು. ದೇವಿಗೆ ಪ್ರಾರ್ಥನೆ ಮಾಡಿ ನನ್ನ ಮನೆ ಮಾರಾಟ ಆಗಲಿ ಯಾವ ವಿಘ್ನಗಳಿಲ್ಲದೆ ಅಂತ ಪ್ರಾರ್ಥನೆ ಮಾಡಿ ಏನೋ ಒಂದು ಅರ್ಕೆ ಕಟ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹಲೋ 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 ಅವ್ರಿಗೆ ನಾನು ಹಲೋ ಅಂತ ಇದ್ದೀನಿ, ಕೇಳಿಸ್ತಾ ಅನಿಸುತ್ತೆ. ಮೋಸ್ಟ್ಲಿ ಅವ್ರಿಗೆ ಸಿಗ್ನಲ್ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ನೋಡಿ, ಕನೆಕ್ಟ್ ಆದಾಗ ನೆಟ್ವರ್ಕ್ ಇರ್ತದೆ, ಓಡಾಡ್ಕೊಂಡು ಮಾಡಿದ್ರೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಹಲೋ ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಅಮ್ಮ. ಸರ್ ಏನಂದ್ರೆ ನಮ್ಮ ಇದು ಮನೇಲಿ ಒಡವೆ ಇದ್ದಕ್ಕಿದ್ದಂಗೆ ಮಿಸ್ಸಿಂಗ್ ಆಗಿದೆ. ಏನು ಒಡವೆ ಹೋಯ್ತು? ಒಂದು 100 ಗ್ರಾಮ್ಸ್ ಒಡವೆ. 100 ಗ್ರಾಮ 12 ಗ್ರಾಮ? 100 ಗ್ರಾಮು. 100 ಗ್ರಾಮು. ಎಲ್ಲಿಟ್ಟಿದ್ರಿ, ಹೇಗೆ ಇಟ್ಟಿದ್ರಿ ಅದನ್ನ? ಸರ್ ಮನೇಲೇ ಇಟ್ಟಿದ್ವಿ. ನಾನು ಮೌಸ್ ಬೇಕು ಮನೇಲೇ ಇರ್ತೀನಿ. ನಾನು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಅಷ್ಟೇ ಇರೋದು. ಮತ್ತೆ ಅದ್ರ ಜೊತೆ ದುಡ್ಡು 2 ಸಲ ಮಿಸ್ಸಿಂಗ್ ಆಗಿದೆ. ಮತ್ತೆ ರೀಸೆಂಟ್ ಆಗಿ ಉಂಗ್ರ ಕಳ್ಸಿಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಅವಾಗ್ಲೂ ಒಂದು ಮಿಸ್ಸಿಂಗ್ ಆಗಿದೆ. ಬರೀ ಒಡವೆ ಕೂಡ ನಮ್ಮ ಮನೇಲಿ ಮಿಸ್ಸಿಂಗ್ ಆಗ್ತಾ ಐತೆ. ಯಾರು ಕಳ್ತನ ಆದಾಗ ಯಾರೋ ಹೊರಗಡೆಯಿಂದ ಬಂದಿದ್ರ ನೆಂಟ್ರಾಗ್ಲಿ? ನಮ್ಗೆ ಯಾರು ಬಂದಿಲ್ಲ, ಏನು ಇಲ್ಲ, ನಾನು ಯಾರಿಗೂ ಕೊಟ್ಟಿಲ್ಲ. ಆತರ ಎಲ್ಲೂ ನಾನು ಹೋಗೂ ಇಲ್ಲ ಸರ್. ನಿಮ್ಮನೆಲ್ಲೇ ಕಳ್ರಿದ್ದಾರೆ ಅಂತ ಆಯ್ತು, ಇನ್ಯಾರು ಯಾರು ಒಳಗ್ ಬಂದಿಲ್ಲ? ಮತ್ತೆ ಈಗ ನಮ್ಮ ಮನೇಲಿ ನಮ್ಮ ಮಕ್ಕಳು 5th ಸ್ಟ್ಯಾಂಡರ್ಡ್, ಒಬ್ಳು ಇನ್ನೊಬ್ಳು 7th, ಇನ್ನೊಬ್ಳು ಅಂದ್ರೆ ನಮ್ಮ ಮನೆಯವರು ಅಷ್ಟೇ ಇರೋದು. ಆ ತರ ಎಲ್ಲ ಏನಿಲ್ಲ ಸರ್, ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಯಜಮಾನ ಮೇಲೆ ನಿಮ್ಗೆ ಅನುಮಾನ ಬರಲ್ವಾ? ಇಲ್ಲ ಸರ್, ಅವರು ಇಲ್ಲ, ಆ ತರ ಎಲ್ಲ ಇಲ್ಲ. ಓಕೆ, ಕೂತ್ಕೊಂಡು ನಮ್ಗೇನೆ ಇದ್ ಮಾಡ್ತಾರೆ, ನೀನೆಲ್ಲ ಮಿಸ್ ಮಾಡಿದ್ಯಾ ಅಂತ. ಅವರೆಲ್ಲ ತಗೊಳಲ್ಲ ಒಡವೆ, ಅದೆಲ್ಲ ಇಲ್ಲ. ಅಕ್ಕಪಕ್ಕದ ಮನೆಯವ್ರು ಯಾರು ಬಂದು ಹೋಗಿ ಮಾಡ್ತಿರ್ತಾರ? ಇಲ್ಲ ಇಲ್ಲ, ನಮ್ಮ ಮನೆಗೆ ಯಾರು ಬರಲ್ಲ. ನಾವ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು. ಆತರ ಯಾರು ಬಂದಿಲ್ಲ. ಫ್ರೆಂಡ್ಸ್ಗಳು ಯಾರು ಬರಲ್ಲ, ರಿಲೇಟಿವ್ಸ್ ಯಾರು ಬಂದಿಲ್ಲ ಸರ್. ಅಲ್ಲ, ಕೀ ಓಪನ್ ಮಾಡಿದ್ರೆ ಎಲ್ಲಿಟ್ಟಿರಿ? ಹೊರಗಡೆ ಇಟ್ಟರೆ ಲಾಕರ್ ಬೀರೂಲ್ ಇತ್ತ? ಇಲ್ಲ, ಬೀರೂನಲ್ಲೇ ಇಟ್ಟಿರ್ತೀವಿ. ಬೀರೂಲ್ ಇದ್ದಾಗ ಇಲ್ಲಿ ಕೀ ನಿಮ್ಮತ್ತ ಇರುತ್ತಲ್ಲ, ಯಾರು ತೆಗಿತಾರೆ? ಅದು ಇದು ಕಬೋರ್ಡ್ ಅಲ್ಲಿ ಇಟ್ಟಿದ್ದೆ, ಬೀಗ ಹಾಕಿರ್ಲಿಲ್ಲ. ಯಾರೋ ಓಂ ತಕ್ಷಕಾಯ ನಮಃ, ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಾರ್ತಿವೀರಾರ್ಜುನಾಯ ನಮಃ. ಈ ಮಂತ್ರನ ಬಿಡದೆ 7 ದಿವಸ ಜಪ ಮಾಡಿ, ಬೆಳಗ್ಗೆ ಸಂಜೆ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ನಿಮಗೆ ಸೂಚನೆ ಆಗುತ್ತೆ. ಕದ್ದಿದ್ದಾರಾ ಅಥವಾ ಇನ್ನೆಲ್ಲ ಇಟ್ಟಿದ್ದೀರಾ ಅಥವಾ ಏನಾಗುತ್ತೆ ಅಂತ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ, ಅಥವಾ ಓಂ ಕೊರಗಜ್ಜಾಯ ನಮಃ, ಓಂ ಕೊರಗಜ್ಜಾಯ ನಮಃ ಅಂತ ಹೇಳಿ. ಇದು ಮಾಡಿ ಒಂದು 7-8 ದಿವಸ ಖಂಡಿತ ನಿಮಗೆ ಏನೋ ಒಂದು ಮೆಸೇಜ್ ಬರುತ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ ಬೆಂಗಳೂರಿಂದ. ಗುರುಜಿ ಬೆಂಗಳೂರಿಂದ, ಹೇಳಿ ಅಮ್ಮ. ಮಗಳಿಗೆ ಈಗ 24 ವರ್ಷ. ಓಕೆ. ಅವ್ರಿಗೆ ಮಕ ನಕ್ಷತ್ರ, ಸಿಂಹ ರಾಶಿ, 2ನೇ ಪಾದ ಗುರುಜಿ. ಇನ್ನು ಯಾವ್ದು ಗಂಡುಗಳು ಸೆಟ್ ಆಗ್ತಾ ಇಲ್ಲ. ಯಾವ್ದು ಬಂದ್ರು ಇದು ಕೂಡ್ ಬರಲ್ಲ ಜಾತಕ. ಮತ್ತೆ ಅವ್ರದ್ದು ರಾಕ್ಷಸ ಗಡ ಬೇರೆ. ಯಾರ್ದು? ಮಗಳದು. ಓಕೆ, ಮಕ ನಕ್ಷತ್ರ. ಓಕೆ, ನೀವು ದಿನ ಬೆಳಗ್ಗೆ ಎದ್ದು ಸೂರ್ಯಗೆ ನಮಸ್ಕಾರ ಮಾಡಕ್ಕೆ ಕೇಳಬೇಕು. ಸೂರ್ಯ ಆದಿತ್ಯ ಹೃದಯಂ ಅಂತ ಒಂದಿದೆ, ಪುಸ್ತಕ ಸಿಗುತ್ತೆ ಅಂಗಡಿಲಿ, ಬುಕ್ ಅಂಗಡಿಲೆಲ್ಲ, ಸ್ಪಿರಿಚುವಲ್ ಶಾಪಲ್ಲಿ. ಸಿಂಹ ಲಗ್ನ ಮತ್ತು ರಾಕ್ಷಸ ಗಣ ಆಗಿರೋದ್ರಿಂದ ಸೂರ್ಯನ ಆರಾಧನೆ ಮಾಡಬೇಕು. ದಿನ ಬೆಳಗ್ಗೆ ಎದ್ದು ಆದಿತ್ಯ ಹೃದಯನ ಓದಕ್ಕೆ ಕೇಳಿ. ಆದಿತ್ಯ ಸವಿತಾ ಸೂರ್ಯ ಖಗಕ ಭೂಷ ಅಂತ ಬರ್ತದೆ. ಆದಿತ್ಯ ಸವಿತಾ ಸೂರ್ಯ ಅನ್ನೋ ಒಂದು ಅಲ್ಲಿಂದ ಶುರು ಆಗುತ್ತೆ. ಅದ್ರ ಹಿಂದಿದ್ದಲೇ ಮುಂದಿದ್ದಲೇ ಏನು ಬೇಡ. ದಿನ ಅದರ 11 ಶ್ಲೋಕ ಇದೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಭಕ್ತಿಯಿಂದ ಓದ್ಬಿಟ್ಟು ಸೂರ್ಯನ ಬಂದು ದರ್ಶನ ಮಾಡಲಿ. ಸೂರ್ಯನಿಗೆ ಹೊರಗಡೆ ಬಂದು ದರ್ಶನ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಲಿ, ಇಮಿಡಿಯೇಟಾಗಿ ಮದುವೆ ಆಗುತ್ತೆ. ಇದು ಮಾಡೋಕ್ಕೆ ಹೇಳಿ. ಆದಿತ್ಯ ಹೃದಯಂ ಅಂತ, ಆದಿತ್ಯ ಹೃದಯಂ, ಅದೇ ಶ್ಲೋಕದ ಹೆಸರು ಆದಿತ್ಯ ಹೃದಯ.
ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರಲ್ಲೋ. ಹಲೋ ಹಲೋ ನಮಸ್ತೆ ಗುರುಜಿ. ಕೇಳ್ತಾ ಇಲ್ಲ ನನಗೆ. ಹಲೋ ಹಲೋ ಈಗ ಕೇಳ್ತೈತ್ರಿ? ನೀವು ಸ್ಪೀಕರ್ ಆನ್ ಮಾಡಿದ್ದೀರಾ? ಹಾ ಹೌದ್ರಿ. ಆಫ್ ಮಾಡ್ಬಿಟ್ಟು ಮಾತಾಡಿ. ಹಲೋ ಲೌಡ್ ಸ್ಪೀಕರ್ ಆಫ್ ಮಾಡಮ್ಮ. ನೀವು ಯಾರಾದರೂ ಮೊಬೈಲಲ್ಲಿ ಸ್ಪೀಕರ್ ಆನ್ ಮಾಡಿಬಿಟ್ಟು ಮಾತಾಡಿದ್ರೆ ಕಾಲ್ ಕಟ್ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಮಂಡ್ಯದಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಗಳೇ. ಮಂಡ್ಯದಿಂದ ಹೇಳಿ ಅಮ್ಮ. ಅಯ್ಯೋ ಇದು ಫಿಶರ್ ಆಗಿ ಸುಮಾರು 2 ತಿಂಗಳಿಂದ ಪುನಃ ಅದೇ ಕಂಟಿನ್ಯೂಸ್ ಆಗಿ ಫಿಶರ್ ಆಯ್ತಾನೆ ಐತೆ ಗುರುಗಳೇ. ಫೈಲ್ಸ್ ಬಗ್ಗೆ ಮಾಡಿದಿರಿ, ಫಿಶರ್ ಬಗ್ಗೆ ಮಾಡಿಲ್ವಲ್ಲ, ಕೇಳೋಣ ಅಂತ. ಫಿಶರ್ ಬಗ್ಗೆನೂ ಅದನ್ನೇ ಮಾಡ್ಬೇಕಮ್ಮ, ಅದನ್ನೇ ಹಚ್ಚಿ. ಮುಟ್ರು ಬನ್ನಿ ಸೊಪ್ಪು ಇದೆಯಲ್ಲ, ಅದನ್ನೇ ಪುಡಿ ಮಾಡಿಬಿಟ್ಟು ಎಲೆ ಅಥವಾ ಇಲ್ಲದೆಲೆ ಮೇಲೆ ಹಾಕ್ಬಿಟ್ಟು ಇಟ್ಕೊಂಬಲ್ಕೋಬೇಕು. ಇಲ್ಲ ಅಗ್ನಿಹೋತ್ರಿ ಭಸ್ಮ ಕೇಳಿ, ಯಾರಾದ್ರು ಮಂಡ್ಯದಲ್ಲಿ ಅಗ್ನಿಹೋತ್ರಿ ಮಾಡ್ತಿದ್ರೆ ಆ ಅಗ್ನಿಹೋತ್ರಿಗಳ ಹತ್ರ ಹೋಗಿ ಅಗ್ನಿಹೋತ್ರಿ ಭಸ್ಮ ತಗೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರ ಹಾಕ್ಬೇಕು. ಗೋಮೂತ್ರ ಹಾಕ್ಬಿಟ್ಟು ಆ ಭಸ್ಮಕ್ಕೆ ಚೆನ್ನಾಗಿ ಹಚ್ಬಿಟ್ಟು ರಾತ್ರಿ ಮಲ್ಕೊಳ್ಳುವಾಗ ಒಂದು ಎಲೆ ಮೇಲೋ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಗುದದ್ವಾರಕ್ಕೆ ಇಟ್ಬಿಟ್ಟು ಮಲ್ಕೊಂಬಿಟ್ಟ ಅಂದರೆ 1 ವಾರದಲ್ಲೇ ಅದು ಕರೆಕ್ಟಾಗಿ ಹೋಗುತ್ತೆ. ಭಾಳ ಇಮಿಡಿಯೇಟಾಗಿ ಕ್ಯೂರ್ ಆಗತ್ತಿದ್ದು. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಯಾವರಿಂದ ಮಾತಾಡ್ತಿದ್ದೀರಿ? ಬಾಗಲಕೋಟೆ ಜಿಲ್ಲೆಯಿಂದ. ಹೇಳಿ ಏನು ಸಮಸ್ಯೆ ಹೇಳಿ ಅಮ್ಮ. ಅದೇನಿಲ್ಲ ಗುರುಜಿ, ನಿನ್ನೆ ನೀವು ಮೂಲಾ ನಕ್ಷತ್ರದ ಬಗ್ಗೆ ಹೇಳಿದ್ರಲ್ಲ, ಅದು ಹುಟ್ಟಿದ್ರೆ ಒಳ್ಳೇದಾಗಲ್ಲ ಅಂತ ಹೇಳಿ, ಬಾಳ ಕೆಟ್ಟದ್ದ ಅದು, ಬಾಳ ಕೆಟ್ಟದ್ದು ಮೂಲಾ ನಕ್ಷತ್ರ. ಆ ಥರದ್ದೇನಿಲ್ಲ. ನಮ್ಮ ಆಚಾರ ವಿಚಾರ ಚೆನ್ನಾಗಿ ಮಾಡಿಕೊಂಡು ದೈವ ಭಕ್ತಿ ಪೂಜೆ ಜಪ ಮಾಡಿದ್ರೆ ಎಲ್ಲ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನಕ್ಕೆ ಕಾಲ್ ಸಿಕ್ತು, ಕನೆಕ್ಟ್ ಆಯಿತು, ಕೆಲವ್ರಿಗೆ ಆಗಲಿಲ್ಲ. ಕೆಲವರು ಲೌಡ್ ಸ್ಪೀಕರ್ ಆನ್ ಮಾಡಿದರು, ಕೆಲವರಿಗೆ ಓಡಾಡ್ಕೊಂಡು ಮಾತ್ರ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿದೆ. ಪರವಾಗಿಲ್ಲ, ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ವೀಕ್ಷಕರು, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಕೊನೆಯಲ್ಲಿ ಲೈಕ್ ಅನ್ನೋದನ್ನು ಮರೀದೇ ಪ್ರೆಸ್ ಮಾಡಬೇಕು ದಯವಿಟ್ಟು. ಇನ್ನೊಂದು ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವೆಲ್ಲ ಇನ್ಫಾರ್ಮೇಷನ್ನು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಇರೋರಿಗೆ ನೆಕ್ಸ್ಟ್ ಮಂತಿಂದ ಕೊಡ್ತಾಯಿದ್ದೀವಿ. ಈ ಮಂತು ನಾನು ತುಂಬ ಹೊರಗಡೆ ಓಡಾಡೋದ್ರಿಂದ ಮೀಟ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ನೆಕ್ಸ್ಟ್ ಮಂತಿಂದ ನಿಮಗೆ ಫುಲ್ ಅಪಾಯಿಂಟ್ಮೆಂಟ್ ಇರುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.